श्री राघवेन्द्राय नमः। श्री गुरुभ्यो नमः परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। उग्रवीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिध्वान्तरवे वैष्णवेन्द्रे वरेन्द्रे ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರುತ್ತ ಲಕ್ಷ್ಮೀ ನರಸಿಂಹದೇವರು, ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯಪ್ರಾಣ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ 48 ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ, ರಾಯರ ಬೃಂದಾವನದಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆಲ್ಲ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ನ ಪ್ರತಿಯೊಬ್ಬರು ನೋಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇವಮುಜೀರವೇತ್. ಇವತ್ತಿನ ದಿವಸ ನನಗೆ ಇಷ್ಟು ದಿವಸ ಆದರೂ ಮದುವೆನೇ ಆಗಿಲ್ಲ. ಹೆಣ್ಮಕ್ಳು ಎಷ್ಟೋ ಜನ ಕಮಿಟ್ ಮಾಡಿದ್ದಾರೆ ಇದರಲ್ಲಿ. ನನಗೆ ಯಾಕೆ ಈ ಸೈಡ್ ಮದುವೆ ಆಗ್ತಾ ಇಲ್ಲ, ಏನು ಕಾರಣ? ಕೆಲಸದಲ್ಲೂ ವಿಶೇಷವಾಗಿ ಅನುಗ್ರಹ ಆಗ್ತಾ ಇಲ್ಲ, ಮದುವೆನೂ ಆಗ್ತಾ ಇಲ್ಲ. ನಾವು ಇಷ್ಟೆಲ್ಲ ರಾಯರ ಸೇವೆ ಮಾಡ್ತಾ ಇದ್ದೀವಿ, ರಾಯರು ಯಾಕೆ ನಮ್ಗೆ ಅನುಗ್ರಹ ಮಾಡಿಲ್ಲ ಅಂತೇಳಿ ಬಹಳ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಎಲ್ಲರಿಗೂ ರಾಯರು ಬೇಕು. ಪ್ರತಿಯೊಬ್ಬ ಜೀವರಾಶಿಗಳಿಗೂ ರಾಘವೇಂದ್ರ ಸ್ವಾಮಿಗಳು ಬೇಕು. ಆ ಜೀವರಾಶಿಗಳು ಹೇಗಿರಬೇಕು ಅಂತಂದ್ರೆ, ಭಗವಂತನಲ್ಲಿ ಅವರು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ವಿಶೇಷ. ರಾಯರು ಕೇಳೋದು, ನನ್ನ ಹತ್ರ ನೀ ಬರ್ತೀಯ, ಶ್ರದ್ಧೆಯಿಂದ ಮಾಡೋ, ನೀನು ಯಾಕೆ ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ. ಅದರಿಂದ ಕಲ್ಯಾಣ ಆಗಬೇಕು. ಕಲ್ಯಾಣ ಯಾವ ರೀತಿ ಆಗಬೇಕು, ಏನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ರಾಯರಲ್ಲಿ ಕೇಳೋಣ. ನಾರಾಯಣ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳಲ್ಲಿ ಬಹಳ ವಿಶೇಷ ಅಂತಿದೆ. ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದಾಗ ನೀವು ಮನೆಯಲ್ಲೇ ನನಗೆ ಕಲ್ಯಾಣ ಆಗಿಲ್ಲ, ಕಲ್ಯಾಣ ಆಗಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ರ ನೀವು ಒಂದು ಚೀಟಿಯನ್ನು ಹಾಕಿದ್ರ ಕಲ್ಯಾಣ ಆಗತ್ತೆ. ಆಗಲ್ಲ ಅಂತಲ್ಲ, ಹಾಗೆ ಆಗತ್ತೆ, ಅದು ಸಂಶಯನೇ ಇಲ್ಲ. ನಿಮಗೆ ಕಲ್ಯಾಣ ಆಗ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ದರೆ ಫೋಟೋ ನೀಡಿ, ಇಲ್ಲ ರಾಯರ ಬೃಂದಾವನ ಇದ್ದರೆ ಬೃಂದಾವನ ಇಟ್ಕೊಂಡು ಪೂಜೆಯನ್ನು ಮಾಡಿ. ಪೂಜೆಯನ್ನು ಮಾಡಬೇಕಾದ್ರೆ ತುಪ್ಪದ ದೀಪವನ್ನು 5 ದೀಪವನ್ನು ಹಚ್ಚಬೇಕು ನೀವು. ನೋಡಿ, ಎಷ್ಟು ಭಗವಂತ ಅಷ್ಟು ಅರ್ಥವನ್ನು ಕೊಡ್ತಾನೆ. 5 ದೀಪವನ್ನು ಹಚ್ಚಿದಾಗ ಆ ದೀಪವನ್ನು ಹಚ್ಚಿ, ತುಪ್ಪದ ದೀಪನ 5 ಹಚ್ಚಿ ತದನಂತರ ರಾಯರಿಗೆ ಪ್ರದಕ್ಷಿಣೆ ಮಾಡಬೇಕಂತೆ. ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು ಸಂಕಲ್ಪಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ, ಆ ನಮಸ್ಕಾರದಲ್ಲಿ ಸ್ತೋತ್ರವನ್ನು ಹೇಳ್ಕೊಬೇಕು. ರಾಯರ ಸ್ತೋತ್ರ ಆಗ್ಬೋದು, ಇಲ್ಲ ಜಯ ಜಯ ವಿವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ, ಈ ಸ್ತೋತ್ರವನ್ನು ಹೇಳ್ಬೋದು ಬೇಕಾರೆ. ಇಲ್ಲ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಯೋಗ್ಯ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಮೃತಂತಿ ಪೂರ್ವೋತ್ತರಾಮಿದ ತರಂಗ ಚರಸ್ತು ಹಂಸ ದೇವಾಲಿ ದೇವಿದ ಪರಾಂಗ್ರಿ ಪ್ರಯೋಜನಜ್ಞ, ಈ ಸ್ತೋತ್ರವನ್ನು ಹೇಳಿ ತೆಂಗಿನಕಾಯಿಯನ್ನು ನಾವು ಸಂಕಲ್ಪಪೂರ್ವಕವಾಗಿ ಇಟ್ಕೊಂಡು ದೀಪವನ್ನು ಹಚ್ಚಿ ನಮಸ್ಕಾರ ಹೇಗಾಗ್ಬೇಕು. ನಮಸ್ಕಾರ, ಈ ನಮಸ್ಕಾರವನ್ನು ಹಾಕಿದಾಗ ಒಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರವನ್ನು ಹಾಕಿ, ಆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ತದನಂತರ 21 ಹಾಕ್ಬೋದು, 48 ನಮಸ್ಕಾರ ಹಾಕ್ಬೋದು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಕ್ಬೋದು, ಇಲ್ಲ ಆಗದಿದ್ದರೆ ಬೆಳಗ್ಗೆ ಸಾಯಂಕಾಲವನ್ನು ಹಾಕ್ಬೋದು. ಹಾಗೆ ಆದಾಗ ಆ ನಮಸ್ಕಾರವನ್ನು ಹಾಕಿದ ನಂತರ ನೀವು ನಿಮ್ಮ ಮನೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಬೇರೆ ಪದಾರ್ಥಗಳನ್ನ ಏನು ತಿನ್ಕೊಡ್ತೀವಿ. ಮತ್ತೆ ಈ ಪೂಜೆಯನ್ನ ಮಾಡಿದಾಗ ನೀವು ಚಾಪೆಯ ಮೇಲೆ ಮಲ್ಕೊಬೇಕು. ಸಂಕಲ್ಪ ನೋಡಿ ಎಷ್ಟು ಅದ್ಭುತವಾಗಿದೆಯಲ್ಲ. ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಹೆಣ್ಮಕ್ಳೇ ಆಗಿರ್ಬೋದು, ಹೆಣ್ಮಕ್ಳೇ ಆಗಿರ್ಬೋದು, ಅದನ್ನ ಮಾಡಿದಾಗ ನಾವು ಚಾಪೆ ಮೇಲೆ ಮಲ್ಕೊಂಡು ಆ ಚಾಪೆಯನ್ನ ತಿರ್ಗಾ ಬೆಳಗ್ಗೆ ಎದ್ದು ನೆಲವನ್ನು ಒರೆಸಿ ತಿರ್ಗಾ ಪೂಜೆಯನ್ನ ಮಾಡ್ಬೇಕಂತ. ಇದಷ್ಟ ಯಾರ ಹತ್ರನು ಮಾತಾಡೋದಾಗ್ಲಿ ಬೇರೆ ತರ ವಿಶೇಷವಾಗಲಿ ಮಾಡ್ಕೊಡೋದಂತೆ. ಇದರಿಂದ ಮಾಡಿದಾಗ ಆ ಭಗವಂತ ನಿಮಗೆ ಸ್ವಪ್ನ ರೀತಿಯಲ್ಲಿ ಬರ್ಬೋದು, ಇಲ್ಲ ಮಧ್ಯಾಹ್ನ ಕಾಲದಲ್ಲಿ ಬಂದು ನಿಮ್ಮ ಮನೆಯಲ್ಲಿ ರಾಯರೇ ಅನುಗ್ರಹ ಮಾಡಿ ಯಾರೋ ಒಬ್ರು ಬ್ರಾಹ್ಮಣರು ಬಂದು ವಿಶೇಷವಾಗಿ ನಿಮ್ಮನ್ನ ಮಾತಾಡಿಸ್ಬೋದು.
ಇಲ್ಲ ನೀರು ಕಾಪಿಗನ ಬರ್ಬೋದು, ಊಟಕ್ಕನ ಬರ್ಬೋದು. ಈ ತರ ಎಲ್ಲ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಈ ಸೇವೆಯನ್ನ ಮಾಡಬೇಕಾದ್ರೆ ಈ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ನಿಮಗೆ ಕೆಲಸದಲ್ಲಿ ಏನಾರ ತೊಂದರೆ ಇದ್ದಾಗ, ಆ ಕೆಲಸ ತೊಂದರೆ ಇದ್ರೂ ರಾಘವೇಂದ್ರ ಸ್ವಾಮಿಗಳ ಒಂದು ಸಂಕಲ್ಪ ಪೂರ್ವಕವಾಗಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು, ಆ ಕೆಲಸದಲ್ಲಿ ನನಗೆ ತೊಂದರೆ ಇದೆ, ಆ ಕೆಲಸವನ್ನು ನೀನೇ ಸರಿಪಡಿಸ್ಕೊಡ್ಬೇಕಪ್ಪ ಅಂದಾಗ ರಾಯರ ಅನುಗ್ರಹವನ್ನು ಮಾಡ್ತಿರಕತ್ತೆ. ಅದಕ್ಕೋಸ್ಕರವಾಗಿ ಆ ರಾಯರ ಫೋಟೋವನ್ನು ಇಟ್ಟಾಗ ಅದರಲ್ಲಿ ಮುಖ್ಯ ಪ್ರಾಣ ದೇವರನ್ನು ಇಡ್ಬೇಕಂತೆ. ಯಾವಾಗ ಕೆಲಸ ಮಾಡ್ಬೇಕಾದ್ರೆ ನೀವು ಕೆಲಸ ತೊಂದರೆ ಇದ್ದಾಗ ಆ ಮುಖ್ಯ ಪ್ರಾಣ ದೇವರ ಒಂದು ಫೋಟೋವನ್ನಿಟ್ಟು, ರಾಯರ ಫೋಟೋವನ್ನಿಟ್ಟು ಪ್ರದಕ್ಷಿಣೆ ಮಾಡ್ಬೇಕಂತೆ. ಅದಕ್ಕೆ ಹೇಳ್ತಾರೆ ರಾಯರು, ಒಂದು ಹನುಮಂತ ದೇವರು ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ಆ ರಾಘವೇಂದ್ರ ಸ್ವಾಮಿಗಳ ಎದುರುಗಡೆ ಇರ್ತಕ್ಕಂಥವರೇ ಮಂತ್ರಾಲಯದಲ್ಲಿ ಹನುಮಂತ ದೇವರು. ಆ ರಾಘವೇಂದ್ರ ಸ್ವಾಮಿಗಳು ಏನೇ ಕಷ್ಟ ಇದ್ರು ಹನುಮಂತ ದೇವರಿಗೆ ಹೇಳ್ಬಿಡ್ತಾರಂತೇಳಿ, ನೋಡಪ್ಪ ನಮ್ಮ ಹುಡುಗನ ಕಳಿಸ್ತಾ ಇದ್ದೀನೋ ನೀನೇ ಉದ್ಧಾರ ಮಾಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭವ್ಯಕ್ತಮರೋಗತಃ ಅಜಾಡ್ಯಂ ವಾಕ್ಪಡತ್ ಪಂಚ ಹನುಮಸ್ಮರಣಾದ್ಭವೇತ್ ಅಂತ ನಮಸ್ಕಾರವನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಯಾವುದೇ ಒಂದು ಕಷ್ಟಗಳಿರ್ಲಿ, ಏನೇ ಒಂದಿರ್ಲಿ, ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೋದು, ಯಾವುದೇ ಒಂದು ರಾಯರ ಒಂದು ಬೃಂದಾವನಕ್ಕೆ ಹೋಗ್ಬೋದು, ಇಲ್ಲ ಯಾವ ಮಠದಲ್ಲಿ ಹೋಗ್ಬೋದು. ಮಠದಲ್ಲಿ ನಾವು ಪ್ರತಿದಿನ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರ, ಎಷ್ಟು ನಮಸ್ಕಾರ ಮಾಡ್ತೀರಾ ಆ ನಮಸ್ಕಾರ ಫಲ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ 5 ತುಪ್ಪದ ದೀಪವನ್ನು ಹಚ್ಚಿದರೆ ಮಾತ್ರ ಈ ಮದುವೆ ಉದ್ಯೋಗದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದನ್ನ ಸಂಶಯ ಅಂತ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ, ಅದರಲ್ಲೂ ವಿಶೇಷ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಉಪಯೋಗಿಸ್ಕೊಡುದು. ಪ್ರತಿದಿನ ಒಂದೊತ್ತು ಊಟ, ರಾತ್ರಿ ಸಾಯಂಕಾಲ ತಿಂಡಿಯನ್ನು ತಿನ್ನಬೇಕು. ತಿರ್ಗಾ ಬೆಳಗ್ಗೆ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ಹಾಲು ಕಾಪಿನೋ ಕುಡಿದು ಹಣ್ಣುಗಳನ್ನು ಸ್ವೀಕಾರ ಮಾಡಿ 3 ದಿನಗಳ ಕಾಲ ಮಾತ್ರ ಈ ಪೂಜೆಯನ್ನು ಮಾಡಿದರೆ ಮಾತ್ರ ಅದರಲ್ಲಿ ಸಂಶಯ ಇಲ್ಲದೆ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತಾನೆ. ಇದರಲ್ಲಿ ಯಾವುದೇ ರೀತಿ ಸಂಶಯನೇ ಇಲ್ಲ. ಅಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೆ ಜ್ಞಾನವನ್ನ, ಒಳ್ಳೆ ಸಂಪತ್ತನ್ನ, ಒಳ್ಳೆ ವಿದ್ಯವನ್ನ, ಮದುವೆ ಆಗದೆ ಇರ್ತಕ್ಕಂಥವ್ರು ಮದುವೆಯನ್ನು ಮಾಡ್ತಾನೆ ಭಗವಂತ. ಉದ್ಯೋಗ ಸಮಸ್ಯೆಗಳಿದ್ದಾಗ ಉದ್ಯೋಗದಲ್ಲೂ ವಿಶೇಷ ಅನುಗ್ರಹ ಮಾಡ್ತಾನೆ. ಆದ್ರೆ ನೀವು ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಮಾತುಗಳು ಹೇಳ್ತಾ ಇದ್ದಾಗ ನಮ್ಗೆ ನೀವು ಬೈಬೋದು ನಮ್ಮನ್ನ, ಯಾಕೆ ಗುರುಗಳು ಹಿಂಗೆ ಹೇಳ್ತಾರಲ್ಲ ಅಂತ. ಆದ್ರೆ ಅಂತ ಗುರುಗಳು ಅನುಗ್ರಹವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀನು ಉದ್ಧಾರ ಆದೆ ಅಂತ ಹೇಳಂತ ಅಂತ ಮಹಾನುಭಾವರ ಸೇವೆಯನ್ನ ಯಾರು ಮಾಡ್ತೀರಾ ಗುರುಗಳ ಸೇವೆಯನ್ನ, ಆ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಿ ನಮ್ಮ ಈ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ನಮ್ಮ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಹನುಮಂತ ದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲ್ನ ಪ್ರತಿಯೊಬ್ಬರು ನೋಡಿ ಸಬ್ಸ್ಕ್ರೈಬ್ ಮಾಡಿ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ನಮ್ಮ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಯಾವ ರೀತಿಯಾಗಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಳ್ಳಿ. ನಿಮ್ಗೆ ಏನೇನು ಕಷ್ಟಗಳಿದೆ, ಏನೇನು ತೊಂದರೆಗಳಿದೆ ಅದೆಲ್ಲವನ್ನು ನಮ್ಮ ಗುರುಗಳಿಗೆ ಹೇಳಿ ಆ ಗುರುಗಳೇ ನಿಮ್ಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಆ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ರಾಯರ ಅನುಗ್ರಹವನ್ನ ಎಲ್ಲರಿಗೂ ಆಗಲಿ ಹಂಚ್ಕೊಳ್ಳಿ. ಈ ರಾಯರ ಅನುಗ್ರಹವನ್ನ ಪ್ರತಿಯೊಬ್ಬರಿಗೂ ಹಂಚ್ಕೊಳ್ಳಿ. ನಮ್ಗೇನಾಗುತ್ತೆ ಹಂಚ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರ ಅನುಗ್ರಹ ಭಾಷೆಯಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ.
श्री